ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಉತ್ತರ ಕರ್ನಾಟಕದ ನಿಮ್ಮ ಮನೆ ಮಗಳು. ಇವತ್ತು ನಾನು ಏನು ಹೇಳತ್ತೇನೆ ಅಂದ್ರೆ, ಇವೆರಡು ತರಿಸ್ಕೊಂಡಿದ್ದೀನಿ ನಾನು. ಇದು ಕಟ್ ಮಾಡೋಕ್ಕಂತ ಹೇಳಿ ಈರುಳ್ಳಿ ಪಲ್ಯ ಕಾಯಿ ಪಲ್ಯ ಇದೆಲ್ಲ ಕಟ್ ಮಾಡೋಕ್ಕಂತ ಹೇಳಿ ಇದನ್ನ ತರಿಸ್ಕೊಂಡಿನಿ. ನಾನು ಫ್ಲಿಪ್ಕಾರ್ಟ್ದಿಂದ ತರಿಸ್ಕೊಂಡನಿ. ಇದೊಂದು ಬೌಲ್ ತರಿಸ್ಕೊಂಡನಿ. ಇದು ಚೆನ್ನಾಗೇನ ಇತ್ತಂತ ಹೇಳ್ಬೋದು. ಇವೆರಡನ್ನು ನಾನು ಫ್ಲಿಪ್ಕಾರ್ಟ್ದಿಂದ ತರಿಸ್ಕೊಂಡನಿ. ಈ ಥರ ಅದಾವು, ನಿಮಗೂ ಬೇಕಾದ್ರೆ ತರಿಸ್ಕೋಬೋದು. ಚೆನ್ನಾಗಿದಾವಲ್ಲ. ನನಗೆ ಕೊಳಮ್ಯಾಗ ಇದ್ರ ಮೇಲೆ ಎಲ್ಲ ಏನಾದರೂ ಐಟಮ್ ಮಾಡೋಕ್ಕೆ, ಸ್ನ್ಯಾಕ್ಸ್ ಮಾಡೋಕ್ಕೆ ಇದು ಬೌಲ್ ಬೇಕಾಗಿತ್ತು ನನಗೆ. ಸ್ವೀಟ್ಸ್ ಮಾಡೋಕ್ಕೆ. ಅದ್ರ ಸಲುವಾಗಿ ನಾನು ತರಿಸ್ಕೊಂಡನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತೇನೈತಿ, ನಾನು 4 ತತ್ತಿ ತೊಗೊಂಡನಿ. ಹಸಿ ತತ್ತಿನ 4 ತೊಗೊಂಡನಿ. ತತ್ತಿ ಬುರ್ಜಿ ಮಾಡತ್ತೇನೆ ನಾನು ಇವತ್ತು. ಈರುಳ್ಳಿ ಹಾಕ್ಕೊಂಡು ತತ್ತಿ ಬುರ್ಜಿ ಅಂತ ಮಾಡತ್ತೇನೆ. ಹಾಗೇನೈತಿ, ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೋಬೋದು, ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಮತ್ತು ಈ ಥರ ಸಣ್ಣ ಪೀಸಸ್ ಮಾಡಿ ಕಟ್ ಮಾಡ್ಕೊತೀನಿ. ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡೇನಿ ನಾನು ಈರುಳ್ಳಿನ. ಮತ್ತು ಒಂದು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡೇನಿ. ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ತೊಗೊಂಡನಿ. 2 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡನಿ. ನಾನು ಒಗ್ಗರ್ನಿಗೆ ತಂದಲ್ಲ, ನನಗೆ ಹುರಿದ ಮೇಲೆ ತಿನ್ನಕತ್ತ ಹೇಳಿ 2 ತಗೊಂಡನಿ. ಇವಾಗ ಏನೈತಿ, ಒಂದು ಕಡಾಂಗಿ ಇಟ್ಕೊಂಡನಿ. 2 ಸ್ಪೂನ್ ಎಣ್ಣೆ ಹಾಕೀನಿ. ಇದಕ್ಕೆ ಏನು ಮಾಡ್ತೀನಂದ್ರೆ, ಇವತ್ತರನ್ನ ಹುರಿದು ತಗೊಂಡ್ಬಿಡ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಸಪ್ಪಗೆ ಇರ್ತೈತಲ್ಲ, ಮೇಲೆ ಈ ಥರ ಹುರ್ಕೊಂಡು ತಿಂದ್ಬಿಟ್ರೆ ಒಂಥರ ಟೇಸ್ಟಿ ಅನಿಸುತ್ತಪ್ಪ. ಅದಕ್ಕೆ ನೀವು ಏನಾದರೂ ತಿನ್ಬೇಕು ಅನ್ಸಿತ್ತಂದ್ರೆ ಈ ಥರ ಎಣ್ಣೆಗೆ ಕರ್ಬಿಟ್ಟು ತಿನ್ನಿರಿ. ಉಪ್ಪು ಹಚ್ಚಲ್ಲ ತಿಂದ್ರೂ ಟೇಸ್ಟಿ ಆಗಿರ್ತೈತಿ. ಈ ಥರ ಹುರಿದನ್ನು ನಾನು ತಾಟಿಗೆ ಹಚ್ಕೊಂಡ್ಬಿಡ್ತೇನೆ ಅದನ್ನು. ಇವಾಗ ಏನೈತಿ, ಎಣ್ಣೆಯಾಗನ ಒಗ್ಗರಣೆ ಹಚ್ಕೊಂಡ್ಬಿಡ್ತೀನಿ. ಈರುಳ್ಳಿನ ಹಾಕ್ತೀನಿ. ಇನ್ನೂ ಒಂದು ಸ್ವಲ್ಪ ಮೀಡಿಯಮ್ ಕೆಂಪಗಾಗಿ ಹುರ್ಕೋಬೇಕು. ಹುರ್ಕೊಂಡು ತಕ್ಕೋಬೇಕು. ಇದನ್ನು ಇನ್ನೊಂದು ಸ್ವಲ್ಪ ಹುರಿಬೇಕಿದ. ಒಂದೊಂದು ರೆಸಿಪಿ ಒಳಗೆ ಒಂದೊಂದು ಥರ ಇರ್ತೈತಿ. ಒಂದೊಂದು ವೀಡಿಯೋದಾಗ ಒಂದೊಂದು ಥರ ವೀಡಿಯೋ ಮಾಡಿ ಹಾಕಿರ್ತೀನಿ ನಾನು. ನೀವು ಸ್ಕಿಪ್ ಮಾಡ್ದನ ನೋಡಬೇಕು. ಎಲ್ಲ ಥರ ಚೆನ್ನಾಗೇ ಇರ್ತೈತಿ. ಈ ಥರ ಮಾಡತ್ತೇನೆ ನಾನು. ತತ್ತಿ ಬುರ್ಜಿ ಚೆನ್ನಾಗಿ ಬರ್ತೈತಿ. ಇದನ್ನೂ ಒಂದು ಸಲ ಟ್ರೈ ಮಾಡಿರಿ, ನೀವು ಗೊತ್ತಾಗ್ತೈತಿ. ತಿಂದ್ರನ ಗೊತ್ತಾಗೋದಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಇದಕ್ಕೆ. ಏನೈತಿ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕತ್ತೇನೆ. ಮಿಕ್ಸ್ ಮಸಾಲ ಪೌಡ್ರ್ ಹಾಕತ್ತೇನೆ. ಒಂದು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ನಾವು, ಅದನ್ನು ಹಾಕತ್ತೇನೆ. ಈ ಥರ ಮಾಡಿ ತತ್ತಿ ಬಿಸಿ ಮಾಡ್ಸಿದ್ರೆ ತುಂಬಾ ಟೇಸ್ಟಿ ಇರ್ತೈತಪ್ಪ. ಆಗ ಏನೈತಿ, ನಾನು ಅಚ್ಚ ಖಾರದ ಪುಡಿನ ಹಾಕತ್ತೇನೆ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕತ್ತೇನೆ. ಆಗ ಇದಾಗೈತಿ, ನಾನು ತತ್ತಿ ಒಡೆದು ಹಾಕತ್ತೇನೆ. ಈ ಥರ ಹಾಕ್ಕೋಬೇಕು. ಆನಂತರ ತಿರುಗಿಸ್ಬೇಕು ಅದನ್ನು. ಇದು ಒಂಥರ ಸೂಪರಾಗಿ ಟೇಸ್ಟಿ ಇರ್ತೈತಿ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಎಲ್ಲ ಚೆನ್ನಾಗಿರ್ತೈತೆ ಅಂತ ಹೇಳ್ಬೋದು. ನೀವು ನೋಡತ್ತಾರೆಲ್ಲ ಮಾಡ್ತಿರಲ್ಲ, ಒಂದ್ಸಲ ಮಾಡ್ತಿರತ್ತ ಅಂದ್ಕೊಂಡನಿ. ಮಾಡಂತಲೇ ಟೇಸ್ಟಿ ಬರ್ತೈತಿಲ್ಲ, ಅವಾಗ ಹೇಳ್ತೀರಿ. ಹಂಗೆ ನೋಡ್ತಾ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ಬೋದು. ಇವಾಗ ಇದನ್ನೇನೈತಿ, ಈ ಥರ ತಿರುಗಿಸ್ಕೊಂಡ್ಬಿಡ್ಬೇಕು. ಇದನ್ನು ಬಿಡಿ ಬಿಡಿ ಆಗಬೇಕಲ್ಲ, ಅದಕ್ಕೆ ಬಿಡದಂತೆ ತಿರುಗಿಸ್ಬೇಕು. ಇದನ್ನು ಉಳ್ಳಾಗಡ್ಡಿ ಖಾರ ಎಲ್ಲ ಹೊಂದ್ಕೋಬೇಕಲ್ಲ. ಈ ಥರ ತಿರುಗಿಸಿದ್ರೆ ಈ ಥರ ಬರ್ತೈತಿ. ಇವಾಗ ತತ್ತಿ ಬುರ್ಜಿ ರೆಡಿ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಬಿಡೋಣ. ಓಕೆನಾ ಫ್ರೆಂಡ್ಸ್, ಈ ಥರ ಆಗೈತೆ ನೋಡಿ. ಈ ಥರ ರೆಡಿ ಆಗೈತೆ ನೋಡ್ರಿ ನಮ್ಮದು ಊಟ. ಕೊತ್ತಂಬರಿ ಹಾಕಿಬಿಟ್ಟೆ ಮೇಲೆ ಒಂದು ಸ್ವಲ್ಪ ಡೆಕೋರೇಷನ್ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಡೆಕೋರೇಷನ್ ಅಂತ ಈ ಥರ ಮಾಡೀನಿ ನಾನು. ಈ ಥರ ಒಂದು ಬುರ್ಜಿನ ಒಂದು ತತ್ತಿ ಬುರ್ಜಿ ಅತ್ತ. ಈ ಥರ ಊಟ ನಮ್ದಾಗೈತಿ ನೋಡಿ. ಚೆನ್ನಾಗೈತಲ್ಲ. ನೀವು ಊಟ ಮಾಡಿ ಬನ್ನಿ. ಇದು ಮಧ್ಯಾಹ್ನದಲ್ಲ ಊಟದ ಅಂತ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿರಿ. ಓಕೆ, ಟೇಕ್ ಕೇರ್, ಬಾಯ್. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ.